ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಆಮೇನ್. ಈ ಒಂದು ವಾಕ್ಯ ನಾವು ಧ್ಯಾನಿಸುವುದಾದರೆ ಸತ್ಯವೇದ ನೋಡುವಾಗ ಯೋಸೇಫನ ಜೀವಿತ ನಾವು ನೋಡ್ಬೋದು. ಯೋಸೇಫನ ಜೀವಿತದಲ್ಲಿ ತನ್ನ ಸಹೋದರರು ಅಣ್ಣ ತಮ್ಮಂದರೆಲ್ಲ ಸೇರಿ ಏನು ಮಾಡ್ತಾರೆ, 20 ರೂಪಾಯಿಗೆ ಅವನನ್ನು ಐಗುಪ್ತ ದೇಶಕ್ಕೆ ಮಾರಾಕ್ಬಿಡ್ತಾರೆ. ಐಗುಪ್ತ ದೇಶಕ್ಕೆ ಮಾರಾಕಿದಾಗ ಅಲ್ಲಿ ಸೆರೆಮನೆಯಲ್ಲಿ ಒಂದು ಜೀತದಾಳಾಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ಒಂದು ಸುಳ್ಳು ಆರೋಪ ಹಾಕಿ ಅಲ್ಲೂ ಸಹ ಒಂದು ಸೆರೆಮನೆಗೆ ಹೋಗುವಂಥ ಪರಿಸ್ಥಿತಿ ಅವನಿಗೆ ಬರುತ್ತೆ. ಅರಮನೆಯಲ್ಲಿ ಅವನು ನೋಡಿ ಹೀಯಾಳಿ ಒಂದು ದುಃಖಪಡಿಸಿ ನಗ್ತಾ ಇರ್ತಾರೆ. ಈ ಕಡೆ ನೋಡ್ರೆ ಸ್ವಂತದವರು ಅಣ್ಣ ತಮ್ಮಂದರು ಅವ್ರನ್ನ ಮಾರಿ ಅವ್ರು ಸಂತೋಷ ಪಡ್ತಾ ಇರ್ತಾರೆ. ಅಲ್ಲಿ ಅವನೇನು ಮಾಡ್ದ, ಕಣ್ಣೀರಿಂದ ವೇದನೆರು ಗೋಳಾಡುವಂಥ ಪರಿಸ್ಥಿತಿ ಆಗಿದೆ. ಆದರೆ ಯಾರ್ಯಾರು ಕಣ್ಣೀಟರು ಗೋಳಾಡಿದ್ರೋ ಅವರ ಮಧ್ಯದಲ್ಲಿ ತಲೆ ಎತ್ತುವಾಗಿ ಆ ಒಂದು ಸೆರೆಮನೆಯಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಅವನ ಕಣ್ಣೀರನ್ನು ನೋಡಿ ಒಳ್ಳೆ ಕೆಲಸ ಕೊಟ್ಟು ಪ್ರಧಾನ ಮಂತ್ರಿಯಾಗಿ ದೇವರು ಅವನ್ನ ಮಾರ್ಪಡಿಸಿದ್ರು. ಒಂದು ದಿನ ಯಾರು ಸಹೋದರರು ಅವನ್ನ ತೂಚಿ ಅಂತ ಮಾರಾಕಿದ್ರು, ಅವನೇ ಬಂದು ಅವ್ರ ಹತ್ರ ಆ ತಲೆ ಅವನ್ನ ಮಾರ್ಪಡಿಸಿದ್ರು. ಹೌದು, ಇದು ನೋಡುವುದಾದರೆ ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನಿಮ್ಮನ್ನು ಗೋಳಾಡಿಸಿ ನಿಮ್ಮನ್ನು ದುಃಖಪಡಿಸಿ ಅನೇಕ ಪರಿಸ್ಥಿತಿಗಳುಂಟು. ಆದರೆ ಇದು ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಆಮೇಲೆ ಈ ಒಂದು ದಿನದಲ್ಲಿ ನಾವು ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಒಡ ಹುಟ್ಟಿದವರು, ಬಂಧು ಮಿತ್ರರು, ಕೆಲಸದ ಸಂದರ್ಭದಲ್ಲಿ ಅಥವಾ ಇತರರು ಯಾರೇ ನಿಮಗೆ ಗೋಳಾಡಿಸ್ತಿರ್ಬೋದು, ನಿಮ್ಮನ್ನ ದುಃಖಪಡಿಸ್ತಿರ್ಬೋದು, ನೀವು ಇದನ್ನು ಧೈರ್ಯದಿಂದರೆ ಅದಕ್ಕಾಗಿ ದೇವರು ಕೊನೆಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಆಮೇಲೆ ಈ ಮುಂಜಾನೆ ವೇಳೆ ಈ ವಾಕ್ಯ ಮುಖ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.